ವರ್ಷ ನ್ಯೂಸ್ಗೆ ಸ್ವಾಗತ. ನಾನು ಶರಣಪ್ಪ. ಸಾರ್ವಜನಿಕ ಶೌಚಾಲಯ ಗೋಡೆ ಕುಸಿತ, ಇಬ್ಬರು ಸಾವು, ಇನ್ನೊಬ್ಬರಿಗೆ ಗಂಭೀರವಾದ ಗಾಯ. ಕೊಪ್ಪಳ ಜಿಲ್ಲಾ ತಾವರೆಕೆರೆ ಪಟ್ಟಣದಲ್ಲಿ ಸಾರ್ವಜನಿಕ ಶೌಚಾಲಯ ಗೋಡೆ ಕುಸಿದು ಬಿದ್ದು ಇಬ್ಬರು ಮೃತಪಟ್ಟರೆ ಇನ್ನೊಬ್ಬರಿಗೆ ಗಂಭೀರವಾದ ಗಾಯ. ಘಟನೆ ನಡೆದಿದೆ ತಾವರೆಕೆರೆ ಪಟ್ಟಣದಲ್ಲಿ 5ನೇ ವಾರ್ಡಿನಲ್ಲಿ ಕುರುಬರ ಓಣಿ. ರಾತ್ರಿ 8:15ಕ್ಕೆ ಸಾರ್ವಜನಿಕ ಶೌಚಾಲಯ ಗೋಡೆ ಕುಸಿದಿದೆ. ಇದರಲ್ಲಿ ಬಾನು ಬೇಗಂ, ಮೆಹಮೂದ್ ಜಾಫರ್ ವಯಸ್ಸು 34, ಶ್ರೀಮತಿ ಉಮಾಬಾಯಿ ಶ್ಯಾಮ್ ಸಿಂಗ್ ವಯಸ್ಸು 46 ಮೃತಪಟ್ಟರೆ, ಶ್ರೀಮತಿ ಮಹಾದೇವಿ ಗಂಡರಾಜಪ್ಪ ಕುರುಬರು ವಯಸ್ಸು 35 ಗಂಭೀರವಾದ ಗಾಯವಾಗಿರುವ ಘಟನೆ ನಡೆದಿದೆ. ಗಾಯಾಳು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದು ಕಟ್ಟಡ ತೆರವಿಗೆ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ತಿಳಿದು ಬಂದಿದೆ. ನಂತರದಲ್ಲಿ ತಹಸೀಲ್ದಾರ್ ರವಿ ಎಸ್ ಅಂಗಡಿ ಹಾಗೂ ದ್ವಿತೀಯ ಗ್ರೇಡ್ ತಹಸೀಲ್ದಾರ್ ದಿಢೀರ್ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡರು. ಪಟ್ಟಣ ಪಂಚಾಯಿತಿಯ ನಿಧಿಯಿಂದ ಪರಿಹಾರ ಕಾರ್ಯಾಚರಣೆ ನಡೆದಿದೆ. ಇದರಲ್ಲಿ ಮೃತಪಟ್ಟವರ ಕುಟುಂಬದ ಸದಸ್ಯರಿಗೆ 99,000 ರೂಪಾಯಿಗಳನ್ನು ಪರಿಹಾರವನ್ನು ಮುಖ್ಯಾಧಿಕಾರಿ ನಬೀಸಾಬ್ ಖಾದನವರ್ ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಆರೋಗ್ಯ ವೈದ್ಯಾಧಿಕಾರಿಯಾದಂಥ ಕಾವೇರಿ ಶಾವಿ, ನಾಡ ಕಚೇರಿ ಅಧಿಕಾರಿಯಾಗಿರುವಂಥ ಶರಣಪ್ಪ, ಸ್ಥಳೀಯ ಸಂಘಟನೆಗಳ ಮುಖಂಡರುಗಳಾದ ಸಂತೋಷ್ ಸೋರನಾಡಗೌಡರ್, ಸಿದ್ದು ಪುಂಡಗೌಡರ್, ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಶಿವ್ ಪುಂಡಗೌಡರ್ ಹಾಗೂ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳಾದ ಶಾಮೂರ್ತಿ ಕಟಿಮನಿ, ಶರಣಬಸವ ಸೈಂದಾರ್ ಮತ್ತು PSI ಸುಜಾತ ಹಾಗೂ MDIC ಹಾಗೂ ಈ ಸಂದರ್ಭದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಮಗ